ಹುಬ್ಬಳ್ಳಿ ಕೇಶವಾಪುರ ಠಾಣೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಅಂತರ್ಜಿಲ್ಲಾ ಬೈಕ್ ಕಳ್ಳನ ಬಂಧನವಾಗಿದೆ. ಕಳ್ಳತನವಾಗಿದ್ದ 12 ಬೈಕ್ಗಳು ವಶವಾಗಿದೆ. ಹುಬ್ಬಳ್ಳಿಯಲ್ಲಿ ಟೂ ವೀಲರ್ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡ್ತಾ ಇದ್ದ ಅಂತರ್ಜಿಲ್ಲಾ ಕಳ್ಳನನ್ನ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಬಂಧಿತನಿಂದ ಬರೋಬ್ಬರಿ 12 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹುಲೂರು ಮೂಲದ ಸೈಯದ್ ಅಲಿ ಬಂಧಿತ ಖದೀಮ ಕಳ್ಳನಾಗಿದ್ದಾನೆ. ಈತನು ಮೆಕ್ಯಾನಿಕಲ್ ಕೆಲಸ ಮಾಡುತ್ತಾ ಕಳ್ಳತನ ದಂಧೆಗೆ ಇಳಿದಿದ್ದಾನೆ. ಈತ ಸುಮಾರು ವರ್ಷಗಳಿಂದ ಬೈಕ್ ಕಳ್ಳತನ ಮಾಡ್ತಾ ಬಂದಿದ್ದಾನೆ. ಅದೇ ರೀತಿ ಕೂಡ ಹುಬ್ಬಳ್ಳಿಯ ಬಸವೇಶ್ವರ ಪಾರ್ಕ್ ಬಳಿ ರಾಯಲ್ ಎನ್ಫೀಲ್ಡ್ ಬೈಕ್ ಕಳ್ಳತನವಾಗಿದ್ದರ ಬಗ್ಗೆ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ರು. ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಸೈಯದ್ ಅಲಿ ಸಿಕ್ಕಿಬಿದ್ದಿದ್ದಾನೆ. ತನಿಖೆ ಮಾಡುತ್ತಾ ಹೋದಂತೆ ಪೊಲೀಸರಿಗೆ ಅಚ್ಚರಿಯಾಗಿದೆ. ಇವನು ಕಳ್ಳತನ ಮಾಡಿದ್ದು ಬರೋಬ್ಬರಿ 20 ಲಕ್ಷ ಬೆಲೆ ಬಾಳುವ 12 ಬೈಕ್ಗಳು. ಅದರಲ್ಲಿ 7 ರಾಯಲ್ ಎನ್ಫೀಲ್ಡ್ ಆಗಿದ್ರೆ 2 ಎನ್ಟಾರ್ಕ್ ಮತ್ತು 1 ಹೋಂಡಾ ಡಿಯೋ, 1 ಯಮಹಾ ಮತ್ತು 1 ಬಜಾಜ್ ಪಲ್ಸರ್, ಹೀಗೆ 20 ಲಕ್ಷ ರೂಪಾಯಿ ಬೆಲೆ ಬಾಳುವ ಒಟ್ಟು 12 ದ್ವಿಚಕ್ರ ವಾಹನಗಳನ್ನು ಕಳ್ಳತನ ಮಾಡಿದ್ದು ಬೆಳಕಿಗೆ ಬಂದಿದೆ. ಸದ್ಯ ಪೊಲೀಸರು 12 ಬೈಕ್ಗಳನ್ನು ವಶಪಡಿಸಿಕೊಂಡು ಆರೋಪಿಯನ್ನ ಕಮ್ಮಿ ಹಿಂದೆ ತಳ್ಳಿದ್ದಾರೆ. ಇನ್ನು ಕೇಶವಾಪುರ ಪೊಲೀಸರ ಕಾರ್ಯಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಡಿಸಿಪಿ ಆರ್ ರವೀಸ್, ಎಎಸ್ಪಿ ಶಿವಾನಂದ್ ಚಲ್ವಾದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವರ್ ಟಿವಿ, ಹುಬ್ಬಳ್ಳಿ.